ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಟಿ ಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಬಂದು ನಾವು ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಬಗ್ಗೆ ತಿಳಿಯೋಣ. ಇದು ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಚಾಪ್ಟ್ರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಸೊ ಹಿಂದಿನ ಕ್ಲಾಸಲ್ಲೆಲ್ಲ ನಾವು ಎನ್ಕೋಡರ್ ಆ್ಯಂಡ್ ಡಿಕೋಡರ್ಸ್ ಬಗ್ಗೆ ತಿಳಿದಿದ್ವಿ, ಹಾಗೂ ಈ ಕ್ಲಾಸಲ್ಲಿ ನಾವು ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಬಗ್ಗೆ ತಿಳಿತಾ ಇದ್ದೀವಿ. ಸೊ ಇವನ್ನೆಲ್ಲದನ್ನು ಐದರ್ ಎನ್ಕೋಡರ್ ಆರ್ ಡಿಕೋಡರ್ಸ್ ಅಥವಾ ಮಲ್ಟಿಪ್ಲೆಕ್ಸರ್ಸ್ ಅಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಇವನ್ನೆಲ್ಲನೂ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಕರಿಬಹುದು. ಬಿಕಾಸ್ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಕ್ಕಾಗಿ ಇವನ್ನೂ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಕರಿಬಹುದು. ಸೊ ಹಿಂದಿನ ಕ್ಲಾಸಿನ ವಿಡಿಯೋ ಏನಿದೆ ಅದರದ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಎನ್ಕೋಡರ್ಸ್ ಅಂಡ್ ಡಿಕೋಡರ್ಸ್. ಸೊ ನಿಮ್ಗೆ ಈಸಿ ಆಗತ್ತೆ ಫಾಲೋ ಅಪ್ ಮಾಡೋದಕ್ಕೆ. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಏನೆಲ್ಲ ಇದೆ ಅಂದ್ರೆ ಮಲ್ಟಿಪ್ಲೆಕ್ಸರ್ಸ್ ಅಂಡ್ ಐಸಿಸ್ ಯೂಸ್ಡ್ ಫಾರ್ ಮಲ್ಟಿಪ್ಲೆಕ್ಸರ್ ಮತ್ತು ಅದರಲ್ಲಿ ಬೇಸಿಕ್ ಆಗಿ ಬಳಕೆ ಮಾಡುವಂತಹ ಒಂದು ಐಸಿಗಳು, ಅಂಡ್ ಡಿಮಲ್ಟಿಪ್ಲೆಕ್ಸರ್ಸ್ ಅಂಡ್ ಐಸಿಸ್ ಯೂಸ್ಡ್ ಫಾರ್ ಡಿಮಲ್ಟಿಪ್ಲೆಕ್ಸರ್. ಸೊ ಡಿಮಲ್ಟಿಪ್ಲೆಕ್ಸರ್ಗಳು ಮತ್ತೆ ಅದರಲ್ಲಿ ಬೇಸಿಕ್ ಆಗಿ ಬಳಕೆ ಮಾಡುವಂತಹ ಐಸಿಗಳು ಏನೇನಿದೆ ಅನ್ನೋದನ್ನ ಡಿಸ್ಕಸ್ ಮಾಡಕ್ ಪ್ರಯತ್ನ ಮಾಡೋಣ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಫಸ್ಟ್ ಈಸ್ ಮಲ್ಟಿಪ್ಲೆಕ್ಸರ್. ಸೊ ಮಲ್ಟಿಪ್ಲೆಕ್ಸರ್ ಅನ್ನೋದು ಏನು, ಹಾಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ನಾವು ಎಲ್ಲಿ ಬಳಸ್ತೀವಿ ಅನ್ನೋದನ್ನ ತಿಳಿಯೋಣ. ಇನ್ ಎಲೆಕ್ಟ್ರಾನಿಕ್ಸ್ ಅ ಮಲ್ಟಿಪ್ಲೆಕ್ಸರ್ ಆರ್ MUX, spelled sometimes as multiplexer, also known as data selector. ಸೊ ಇದರ ಶಾರ್ಟ್ ಫಾರ್ಮ್ ಅಲ್ಲಿ MUX ಅಂತಾನು ಕರಿತೀವಿ, ಮಲ್ಟಿಪ್ಲೆಕ್ಸರ್ ಅನ್ನ MUX ಅಂತ ಹೇಳಿ. ಸೊ ಇದನ್ನ ನಾವು ಏನಂತ ಕರಿತೀವಿ, ಡಾಟಾ ಸೆಲೆಕ್ಟರ್ ಅಂತ ಹೇಳ್ತೀವಿ. ಸೊ ಮಲ್ಟಿಪ್ಲೆಕ್ಸರ್ ಅಂದಾಗ ನಂಬರ್ ಆಫ್ ಇನ್ಪುಟ್ಸ್ ಇದ್ದವಾಗ ಅದರಲ್ಲಿ ಒನ್ ಇನ್ಪುಟ್ ಅನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಸೆಲೆಕ್ಟರ್ಸ್ ಮುಖಾಂತರ ನಮ್ಗೆ ಹೆಲ್ಪ್ ಮಾಡುವಂತಹದ್ದನ್ನ ನಾವು ಏನಂತ ಕಲಿತೀವಿ, ಒಂದು ಡಾಟಾನ ವಿಚ್ ಇಸ್ ಇಂಪಾರ್ಟೆಂಟ್ ಅಂಡ್ ನಮ್ಗೆ ಔಟ್ಪುಟ್ ಯಾವ್ದು ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೆ ಸೆಲೆಕ್ಟ್ ಮಾಡ್ಕೋಬಹುದಾದಂತಹ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಂತ ಹೇಳ್ಬೋದು. ಅದನ್ನ ನಾವು ಮಲ್ಟಿಪ್ಲೆಕ್ಸರ್ ಅಂತ ಹೇಳ್ತೀವಿ. So it is a device that selects between several analog or digital input signals and forwards the selected input to a select output line. ಏನ್ ಹೇಳ್ತಾ ಇದ್ದಾರೆ, ಮಲ್ಟಿಪ್ಲೆಕ್ಸರ್ ಅನ್ನೋದು ಒಂದು ಡಿವೈಸ್, ಅದು ಬಂದು ನಮ್ಗೆ ಏನ್ ಸೆಲೆಕ್ಟ್ ಮಾಡುತ್ತೆ, ನಂಬರ್ ಆಫ್ ಅನಲಾಗ್ ಮತ್ತೆ ಡಿಜಿಟಲ್ ಇನ್ಪುಟ್ ಸಿಗ್ನಲ್ಸ್ ಇಂದ ಒಂದು ಸಿಗ್ನಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಔಟ್ಪುಟ್ ಲೈನ್ ಅಲ್ಲಿ ಔಟ್ಪುಟ್ ಆಗಿ ನಮಗೆ ಪ್ರೆಸೆಂಟ್ ಮಾಡುತ್ತೆ. The selection is directed by a separate set of digital inputs known as select lines. ಸೊ ಈ ಒಂದು ಸೆಲೆಕ್ಷನ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇನ್ಪುಟ್ಸ್ ಅಲ್ಲಿ ಏನಿರುತ್ತೆ, ನಾವು ಏನ್ ಇನ್ಪುಟ್ ಡಾಟಾ ಕೊಟ್ಟಿರ್ತೀವಿ ಅದಿರುತ್ತೆ, ಆದ್ರೆ ಯಾವ ಡಾಟಾನ ಸೆಲೆಕ್ಟ್ ಮಾಡ್ಕೊಂಡು ಔಟ್ಪುಟ್ ಆಗಿ ಕೊಡ್ಬೇಕು ಅನ್ನೋದು ಸೆಟ್ ಆಫ್ ಸಪರೇಟೆಡ್ ಸೆಲೆಕ್ಟ್ ಲೈನ್ಸ್ ಇರ್ತವೆ. ಆ ಲೈನ್ಸ್ ಮುಖಾಂತರ ನಾವು ಏನ್ ಮಾಡುತ್ತೆ, ನಮ್ಗೆ ಒಂದು ಪರ್ಟಿಕ್ಯುಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಔಟ್ಪುಟ್ ಆಗಿ ಕೊಡತ್ತೆ. ಸೊ ನೋಡಿ ಇಲ್ಲಿ ಇದು 4:1 ಇದೆ. ಇದರಲ್ಲಿ ಬೇರೆ ಬೇರೆ ತರದ್ದಿರ್ತವೆ, 2:1, 4:1, 8:3 ಅಂಡ್ 4:16, 16:4, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿಪ್ಲೆಕ್ಸರ್ಸ್ ಇರ್ತವೆ. ಸೊ ಇದ್ರಲ್ಲಿ ನಾನು ಕಾಮನ್ ಆಗಿ ನಾನು ತಗೊಂಡಿದ್ದೇನೆಂದ್ರೆ 4:1 ಮಲ್ಟಿಪ್ಲೆಕ್ಸರ್. ಇದನ್ನ ಯಾವ ರೀತಿ ಎಷ್ಟು ಇನ್ಪುಟ್ಸ್ ಇರ್ತವೆ ಅದಕ್ಕೆ ಸೆಲೆಕ್ಟ್ ಲೈನ್ಸ್ ಎಷ್ಟು ಇಡಬೇಕು ಅನ್ನೋದು ನಾವೇನ್ ಪ್ಲೇಸ್ ವ್ಯಾಲ್ಯೂಸ್ ಅನ್ನ ಇಟ್ಟಿರ್ತೀವಲ್ಲ, 2 to the power of 0, 2 to the power of 1, 2 to the power of 2, 2 to the power of 3, ಈ ರೀತಿ ವ್ಯಾಲ್ಯೂಸ್ ಪ್ರಕಾರ ನಾವೇನ್ ಮಾಡ್ತೀವಿ, ಇಲ್ಲಿ ಲೈನ್ಸ್ ಎಷ್ಟು ಇನ್ಪುಟ್ಸ್ ಇರುತ್ತೆ ಅದಕ್ಕೆ ತಕ್ಕಂತೆ ಸೆಲೆಕ್ಟ್ ಲೈನ್ಸ್ ಎಷ್ಟು ಇರಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಇನ್ ಕೇಸ್ ಇಲ್ಲಿ ನಮ್ಗೆ 8 ಇನ್ಪುಟ್ ಲೈನ್ಸ್ ಇತ್ತು. ಸೊ 8 ಅಂದ್ರೆ ನಾವು ಪ್ಲೇಸ್ ವ್ಯಾಲ್ಯೂ ಪ್ರಕಾರ ನೋಡಿದವಾಗ 2 to the power of 3 is 8. ಓಕೆ, 2 to the power of 3 is 8. ಅದಕ್ಕೆ ನಮ್ಗೆ ಇಲ್ಲಿ ಸೆಲೆಕ್ಟ್ ಲೈನ್ಸ್ ಏನಿದೆ ಇವು 3 ಇರ್ತವೆ. ಸೊ ಇಲ್ಲಿ ನೋಡೋದಾದ್ರೆ ನಾವು I0, I0, I1, I2 ಅಂಡ್ I3 ಅನ್ನೋವು ನಂಬರ್ ಆಫ್ ಇನ್ಪುಟ್ಸ್, ಅಂಡ್ Z ಅನ್ನೋದು ಔಟ್ಪುಟ್,
ಅಂಡ್ A0 ಅಂಡ್ A1 ಅನ್ನೋವು ಸೆಲೆಕ್ಟೇಬಲ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಇವೆರಡರ ಮುಖಾಂತರನೇ ನಾವು ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಯಾವುದನ್ನ ನಾವು ನಮಗ್ ಬೇಕಿರೋದು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಔಟ್ಪುಟ್ಸ್ಗೆ. ಓಕೆ, ಸೊ ಈ ರೀತಿ ಒಂದು ಸರ್ಕ್ಯೂಟ್ ಅನ್ನ ನೋಡ್ರಿ, ಇದರಲ್ಲಿ ಎಷ್ಟೆಲ್ಲ ಲಾಜಿಕ್ ಸರ್ಕ್ಯೂಟ್ಗಳು, ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಗಳು ಹಾಕಿದ್ದಾರೆ ಅಂದ್ರೆ, ಒಂದು ನಾಟ್ ಗೇಟ್ ಯೂಸ್ ಮಾಡಿದ್ದಾರೆ, ಅಂಡ್ ಗೇಟ್ ಯೂಸ್ ಮಾಡಿದ್ದಾರೆ, ಅಂಡ್ ಆರ್ ಗೇಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ನಮ್ಗೆ ಎಲ್ಲಿ ಡಿಫ್ರೆಂಟ್ ಗೇಟ್ಗಳನ್ನ, ಲಾಜಿಕ್ ಗೇಟ್ಗಳನ್ನ ಬಳಕೆ ಮಾಡಿದ್ದಾರೆ, ಅದರಿಂದ ನಾವು ಅದನ್ನ ಕಾಂಬಿನೇಷನಲ್ ಸರ್ಕ್ಯೂಟ್ ಅಂತಾನು ಕರಿಬಹುದು ಮಲ್ಟಿಪ್ಲೆಕ್ಸರ್ಸ್ ಅನ್ನ. So multiplexers are used as one method of reducing the number of integrated circuit packages required by a particular circuit design. This in turn reduces the ಕಾಸ್ಟ್ ಆಫ್ ದ ಸಿಸ್ಟಮ್. ಸೊ ಇಲ್ಲೇನಾಗತ್ತೆ, ನಂಬರ್ ಆಫ್ ಐಸಿಗಳನ್ನ ಯೂಸ್ ಮಾಡುವಂತಹ ಒಂದು ಕ್ಷಮತೆಯನ್ನು ಕಡಿಮೆ ಮಾಡತ್ತೆ. ಸೊ ಜಾಸ್ತಿ ಯೂಸ್ ಮಾಡೋದನ್ನ ಐಸಿಗಳನ್ನ ಕಡಿಮೆ ಮಾಡತ್ತೆ, ಪ್ಯಾಕೇಜಸ್ ಅನ್ನ. ಹಾಗಾಗಿ ನಮ್ಗೆ ಏನಾಗತ್ತೆ, ಕಾಸ್ಟ್ ರೆಡ್ಯೂಸ್ ಆಗತ್ತೆ ಅಂಡ್ ಸೈಜ್ ಆಫ್ ದ ಸಿಸ್ಟಮ್ ಆಲ್ಸೋ ವಿಲ್ ರೆಡ್ಯೂಸ್. ಆ ಒಂದು ಸಿಸ್ಟಮಿನ ಸೈಜ್ ಕಡಿಮೆ ಆಗತ್ತೆ, ಪ್ಲೇಸ್ ಕಡಿಮೆ ಹಿಡಿಯತ್ತೆ, ಅಂಡ್ ಆಲ್ಸೋ ಕಾಸ್ಟ್ ಕಡಿಮೆ ಆಗತ್ತೆ. ಈ ರೀತಿ ನಂಬರ್ ಆಫ್ ಇನ್ಪುಟ್ಸ್ ಒಂದಕ್ಕೆ ಕೊಟ್ಟು ನಾವು ಒಂದನ್ನೇ ಸೆಲೆಕ್ಟ್ ಮಾಡ್ಕೋಬಹುದು ಅದರಲ್ಲಿ. ಆ ರೀತಿ ಒಂದು ಮಲ್ಟಿಪ್ಲೆಕ್ಸಸ್ ವರ್ಕ್ ಆಗೋದ್ರಿಂದ ಅದರಿಂದ ನಮ್ಗೆ ಬೇರೆ ಬೇರೆ ಐಸಿಗಳ ಪ್ಯಾಕೇಜ್ಗಳನ್ನ ಯೂಸ್ ಮಾಡೋದು ತಪ್ಪತ್ತೆ, ಕಾಸ್ಟ್ ಕಡಿಮೆ ಆಗತ್ತೆ, ಅಂಡ್ ಆಲ್ಸೋ ಇಟ್ will reduce the size of the system. And assume that we have 4 lines I0, I1, I2 and I3 which are to be multiplexed on a single line output Z. So ಇಷ್ಟೆಲ್ಲ 4 ಇನ್ಪುಟ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ರಿ. ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಲ್ಟಿಪ್ಲೆಕ್ಸ್ ಮಾಡಿ ನಮಗೆ ಔಟ್ಪುಟ್ Z ಲೈನ್ ಮುಖಾಂತರ ಕೊಡ್ಬೇಕು. ಸೊ ಇಲ್ಲಿ ನೋಡೋದಾದ್ರೆ ಏನು ಸೆಲೆಕ್ಟ್ ಲೈನ್ಸ್ ಯಾವ ರೀತಿ ನಮ್ಗೆ ಇಂಪಾರ್ಟೆಂಟ್ ಆಗ್ತವೆ ನಾವು ಡಾಟಾನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನ್ನೋದು ನೋಡೋದಾದ್ರೆ, the 4 input lines are also known as the data inputs. Since there are 4 inputs, we'll need 2 additional inputs to the multiplexer known as select inputs. So 4 lines ಇರೋದ್ರಿಂದ 2 to the power of 2 is equals to 4. 4 ಇನ್ಪುಟ್ ಇರೋದ್ರಿಂದ ಎಷ್ಟು ಅಂದ್ರೆ ನಾವು ಪ್ಲೇಸ್ ವ್ಯಾಲ್ಯೂ ಅಲ್ಲಿ ನೋಡಿದವಾಗ ನಮ್ಗೆ ಎಷ್ಟು ಬರುತ್ತೆ, 2 to the power of 2 ಸ್ಕ್ವಯರ್ ಇದ್ದವಾಗ ಅದನ್ನ 4 ಅಂತ ಹೇಳಿ ಹಾಕ್ತೀವಿ. 4 ಇನ್ಪುಟ್ಸ್ ಇದೆ, ಅದಕ್ಕೆ ನಮ್ಗೆ 2 ಇನ್ಪುಟ್ಗಳು ಅಡಿಷನಲ್ ಬೇಕಾಗ್ತವೆ, ಸೆಲೆಕ್ಟ್ ಇನ್ಪುಟ್ಸ್ ಅಂತ ಹೇಳಿ ಕರಿತೀವಿ. A1 ಅಂಡ್ A0 ಏನಿದೆಲ್ಲ ಅವನ್ನ ಸೆಲೆಕ್ಟ್ ಇನ್ಪುಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಟು ಸೆಲೆಕ್ಟ್ which of the I inputs is to appear at the output, call these select lines A0 and A1 and the gate implementation of a 4 line to 1 line multiplexer is as shown. So last diagram ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಗೇಟ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ 4 line to 1 line multiplexer ಗೆ ಅನ್ನೋದನ್ನ ನೋಡಿದ್ವಿ. ಸೊ ಇಲ್ಲಿ each data source input is connected to an AND gate which will pass the data to the output through terminal Z through OR gate when its 2 inputs, that is addresses, are 1. So ಎಲ್ಲಿ ನಮಗೆ ಯಾವ ರೀತಿ ಇನ್ಪುಟ್ ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದನ್ನ ಬಂದು AND ಗೇಟ್ ಮುಖಾಂತರ ಹಾಗೂ OR ಗೇಟ್ ಮುಖಾಂತರ ನಮಗೆ ಔಟ್ಪುಟ್ Z ಟರ್ಮಿನಲ್ಗೆ ಕೊಡುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಈ ಒಂದು ಟ್ರೂತ್ ಟೇಬಲ್ ಅನ್ನು ನೋಡೋದಾದ್ರೆ ಇದು I0, I1, I2, I3. ಓಕೆ, ಇಲ್ಲಿ 0 0 ಎರಡು ಸೆಲೆಕ್ಟೇಬಲ್ ಇನ್ಪುಟ್ಸ್ 0 0 ಇದ್ದವಾಗ I0 ಫಸ್ಟ್ ಇನ್ಪುಟ್ ಏನಿದೆ LSB ಅಂಡ್ MSB ಅಂತ ಹೇಳ್ತೀವಿ. LSB ಅಲ್ಲಿ ಫಸ್ಟ್ ಇನ್ಪುಟ್ ನಮ್ಗೆ ಸೆಲೆಕ್ಟ್ ಆಗತ್ತೆ. 0 1 ಇದ್ದವಾಗ C1 ಸೆಲೆಕ್ಟ್ ಆಗತ್ತೆ, ಅಂಡ್ I1 ಸೆಲೆಕ್ಟ್ ಆಗತ್ತೆ. 1 0 ಇದ್ದವಾಗ I2 1 1 ಎರಡು ಇನ್ಪುಟ್ಸ್ ಹೈ ಇದ್ದವಾಗ MSB ಅಲ್ಲಿ ಫಸ್ಟ್ ಬಿಟ್ ಸೆಲೆಕ್ಟ್ ಆಗತ್ತೆ I3 ಅನ್ನೋದು. ಸೊ
ಈ ರೀತಿ ಏನಾಗುತ್ತೆ ನಮಗೆ ಅಷ್ಟು ನಂಬರ್ಸ್ ಆಫ್ ಇನ್ಪುಟ್ಸ್ ಅಲ್ಲಿ 4 ಇನ್ಪುಟ್ಸ್ ಅಲ್ಲಿ ನಮಗೆ ಸೆಲೆಕ್ಟೇಬಲ್ ಲೈನ್ಸ್ ಮುಖಾಂತರ ಸೆಲೆಕ್ಟ್ ಇನ್ಪುಟ್ಸ್ ಮುಖಾಂತರ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅದನ್ನೇ ನಮಗೆ ಔಟ್ಪುಟ್ ಅಲ್ಲಿ ಔಟ್ಪುಟ್ ಆಗಿ ತೋರ್ಸತ್ತೆ. ಸೊ ಇದು ಬಂದು ನಮಗೆ ಮಲ್ಟಿಪ್ಲೆಕ್ಸರ್ ಆಯ್ತು. ಸೊ ಅದರಲ್ಲಿ ಬಳಕೆ ಮಾಡುವಂತಹ ಕೆಲವೊಂದು ಐಸಿಗಳನ್ನ ನಾವು ನೋಡೋದಾದ್ರೆ, ಬೇಸಿಕ್ ಆಗಿ ಬಹಳ ಹತ್ರ ಬಳಕೆ ಮಾಡುವಂತಹ ಐಸಿಗಳನ್ನ ನೋಡೋದಾದ್ರೆ, ಮಲ್ಟಿಪ್ಲೆಕ್ಸರ್ ಐಸಿ 74153 ಅಂತ ಹೇಳಿ ಒಂದು ಐಸಿ ಇದೆ. ಸೊ ಅದ್ರದ್ದು ಪಿನ್ ಔಟ್ ಬಂದು ಈ ರೀತಿ ಇರುತ್ತೆ, ಯಾವ್ಯಾವ ಪಿನ್ ಏನೇನು ಮಾಡತ್ತೆ ಅನ್ನೋದು. ಸೊ ಪಿನ್ ನಂಬರ್ 1 ಬಂದು 1E ಅಂತ ಹೇಳ್ತೀವಿ, 1E ಬಾರ್ ಎನೇಬಲ್ ಇನ್ಪುಟ್, ಅಂಡ್ ಇಲ್ಲಿ ಎನೇಬಲ್ ಇನ್ಪುಟ್ 2 ಇದೆ. ಸೊ ನೆಕ್ಸ್ಟ್ ಪಿನ್ ನಂಬರ್ 2 ಬಂದು ಕಾಮನ್ ಡಾಟಾ ಸೆಲೆಕ್ಟ್ ಇನ್ಪುಟ್, ಅಂಡ್ ಪಿನ್ ನಂಬರ್ 3 ಬಂದು 3 ಇಂದ ಹಿಡಿದು ಮತ್ತೆ 6 ತನಕನು 4 ಇನ್ಪುಟ್ಸ್ ಡಾಟಾ ಇನ್ಪುಟ್ ಫ್ರಮ್ ಸೋರ್ಸ್ ಅಂತ ಹೇಳ್ತೀವಿ. ಸೋರ್ಸ್ ಇಂದ ಏನು ಇನ್ಪುಟ್ ಅನ್ನು ಕೊಟ್ಟಿರ್ತೀವಿ 4 ಇನ್ಪುಟ್ಸ್ಗೆ ಅದು. ನೆಕ್ಸ್ಟ್ ಬಂದು ಪಿನ್ ನಂಬರ್ 7 1Y ಅಂದ್ರೆ ಔಟ್ಪುಟ್ ಸೋರ್ಸ್ 1, ಒಂದೇ ಔಟ್ಪುಟ್ ಇರುತ್ತೆ, ಅದು ಒಂದೇ ಔಟ್ಪುಟ್ ನಮ್ಗೆ ಎಲ್ಲಿ ಸಿಗುತ್ತೆ ಪಿನ್ ನಂಬರ್ 7 ನಲ್ಲಿ ಬರುತ್ತೆ. 8 ಬಂದು ಗ್ರೌಂಡ್, ಅಂಡ್ ಪಿನ್ ನಂಬರ್ 9 ಬಂದು 2Y ಮಲ್ಟಿಪ್ಲೆಕ್ಸರ್ ಔಟ್ಪುಟ್ ಫ್ರಮ್ ಸೋರ್ಸ್ 2, ಅಂಡ್ ಪಿನ್ ನಂಬರ್ 10 ಬಂದು 10 ಇಂದ 13 ವರೆಗೂ ಏನಿದು ಇನ್ನೊಂದು ನೆಕ್ಸ್ಟ್ 4 ಬಿಟ್ಸ್, ಸಾರಿ ಆಕ್ಚುಲಿ ಇದು ಬಂದು ನಮ್ಗೇನು 8:1 ಮಲ್ಟಿಪ್ಲೆಕ್ಸರ್. ಇಲ್ಲಿ 8 ಇನ್ಪುಟ್ ಗಳನ್ನ ನಾವು ಕೊಡಬಹುದು ಅಂಡ್ ಒಂದು ಔಟ್ಪುಟ್ ಅನ್ನ ಪಡಿಬಹುದು. ಇಲ್ಲಿ ಸೆಲೆಕ್ಟರ್ ಲೈನ್ಸ್ ಬಂದು 2 ಇರ್ತವೆ. ಸೊ ಇವನ್ನ ನೋಡ್ಕೊಂಡು ನಾವು ಏನ್ ಮಾಡ್ಬೋದು, ಪಿನ್ ನಂಬರ್ 16 ಲಾಸ್ಟಿಗೆ ಬಂದು ನಮ್ಗೇನು S0, S1 ಅಂಡ್ S2 ಅನ್ನೋ 3 ಕಾಮನ್ ಡಾಟಾ ಸೆಲೆಕ್ಟ್ ಇನ್ಪುಟ್ಸ್ ಇರ್ತವೆ. ಸೊ ನೆಕ್ಸ್ಟ್ ಪಿನ್ ನಂಬರ್ 16 ಬಂದು VCC. ಟೋಟಲಿ 16 ಪಿನ್ ಡ್ವೆಲ್ ಇನ್ಲೈನ್ ಪ್ಯಾಕೇಜ್ ಇರುತ್ತೆ. ಸೊ ಈ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಈ ರೀತಿ ಒಂದು ಐಸಿ ವರ್ಕ್ ಆಗತ್ತೆ. ನಾವು ಯಾವ್ದನ್ನ ಯಾವ ಪಿನ್ನಿಗೆ ಕೊಡ್ಬೋದು ಅನ್ನೋದು ಇಲ್ಲಿ ಡಾಟಾ ಶೀಟ್ ಡಿಸ್ಕ್ರಿಪ್ಷನ್ ಇದೆ. ಸೊ ವಿ ಕ್ಯಾನ್ ಗೋ ಥ್ರೂ ದ್ಯಾಟ್. ಸೊ ಫಸ್ಟ್ ಒನ್ ಈಸ್ ಎನೇಬಲ್ ಇನ್ಪುಟ್ 1 ಕಾಮನ್ ಡಾಟಾ. ಯಾವುದೇ ಒಂದು ಮಲ್ಟಿಪ್ಲೆಕ್ಸರ್ಗೆ ಎನೇಬಲ್ ಇನ್ಪುಟ್ ಅಂತ ಹೇಳಿ ಇರುತ್ತೆ. ಸೊ ಆ ಎನೇಬಲ್ ಇನ್ಪುಟ್ ಲೋ ಇದ್ದವಾಗ ಮಾತ್ರ ನಮಗೆ ಸೆಲೆಕ್ಷನ್ ಏನಾಗತ್ತೆ ವೇರಿ ಆಗ್ತಾ ಇರುತ್ತೆ. ಸೊ ಹೈ ಕೊಟ್ಟಿದ್ದವಾಗ ನಮಗೆ ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಈ ರೀತಿ ಇದು ವರ್ಕ್ ಆಗತ್ತೆ. ಮುಂದಿಂದ ನೋಡೋದಾದ್ರೆ IC 74151 ನೋಡ್ರಿ, ಇಲ್ಲಿದೆ. ಇದನ್ನು ಒಂದು 8:1 ಮಲ್ಟಿಪ್ಲೆಕ್ಸರ್. 8:1 ಮಲ್ಟಿಪ್ಲೆಕ್ಸರ್ ಅಲ್ಲಿ ಏನಾಗುತ್ತೆ 8 ಇನ್ಪುಟ್ ಇರ್ತವೆ, 3 ಸೆಲೆಕ್ಟೇಬಲ್ಸ್ ಇರ್ತವೆ, ಸೆಲೆಕ್ಟಿಂಗ್ ಇನ್ಪುಟ್ಸ್ ಇರ್ತವೆ, ಒಂದು ಔಟ್ಪುಟ್ ಇರುತ್ತೆ ಅಂಡ್ ಒಂದು ಎನೇಬಲ್ ಬಾರ್ ಇರುತ್ತೆ. ಸೊ D2, D3, D2, D1, D0 1 ಇಂದ 4 ತನಕ ನಮ್ಗೇನು 4 ಇನ್ಪುಟ್ಸ್, ಅನದರ್ 4 ಇನ್ಪುಟ್ಸ್ ಬಂದು ನಮಗೆ 12 ಇಂದ 15 ತನಕ ಇದಾವೆ. ಇಷ್ಟು 1 to 4 and 12 to 15 are 8 inputs. A, B, C 9, 10, 11 are selectable signals ಅಥವಾ ಕಂಟ್ರೋಲ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಅಂಡ್ ಇದು ಬಂದು ನಮಗೆ Y and Y ಬಾರ್. Y ಬಂದು ಔಟ್ಪುಟ್ ಹೈ ಇದ್ದಾಗ ಇದನ್ನ ತೋರಿಸುತ್ತೆ ಅಂಡ್ ಲೋ ಇದ್ದಾಗ 6 ಅಲ್ಲಿ ಔಟ್ಪುಟ್ ತೋರಿಸುತ್ತೆ. ಅಂಡ್ ಎನೇಬಲ್ ಪಿನ್ ನಂಬರ್ 7 ಬಂದು ಎನೇಬಲ್ ಪಿನ್ ನಂಬರ್ 16 ಗ್ರೌಂಡ್, ಪಿನ್ ನಂಬರ್ 16 VCC ಅಂಡ್ ಪಿನ್ ನಂಬರ್ 8 ಬಂದು ಗ್ರೌಂಡ್. ಇದು ಎರಡನೇ ಐಸಿ ಆಗತ್ತೆ. ಮಲ್ಟಿಪ್ಲೆಕ್ಸರ್ಸ್ ಅಲ್ಲಿ ಬಳಕೆ ಮಾಡುವಂತಹ ಐಸಿಯಲ್ಲಿ ಎರಡನೇದು. ಸೊ ಮುಂದಿನ ನೋಡೋದಾದ್ರೆ ನಮ್ಗೆ ನೆಕ್ಸ್ಟ್ ಈಸ್ ಡಿಮಲ್ಟಿಪ್ಲೆಕ್ಸರ್. ಡಿಮಲ್ಟಿಪ್ಲೆಕ್ಸರ್ ಅಂದ್ರೆ ಏನು, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದು ನೋಡೋದಾದ್ರೆ, ದ ಡಿಮಲ್ಟಿಪ್ಲೆಕ್ಸರ್ ಇಸ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಡಿಸೈನ್ಡ್ ಟು ಸ್ವಿಚ್ ಒನ್ ಕಾಮನ್ ಇನ್ಪುಟ್ ಲೈನ್ ಟು ಒನ್ ಆಫ್ ದ ಸೆವರಲ್ ಸಪರೇಟ್ ಔಟ್ಪುಟ್ ಲೈನ್ಸ್. ಸೊ ಇವಾಗ ನಾವು ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಡಿಜಿಟಲ್ ಸಿಸ್ಟಮ್ ಅಲ್ಲಿ ನಮ್ಗೆ
ಮಲ್ಟಿಪ್ಲೆಕ್ಸರ್ ಅನ್ನ ಯೂಸ್ ಮಾಡಿದೀವಿ. ಎನ್ಕೋಡರ್ ಅಂಡ್ ಡಿಕೋಡರ್ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿದ ಆದ್ಮೇಲೆ ನಮ್ಗೆ ಮತ್ತೆ ಒರಿಜಿನಲ್ ಔಟ್ಪುಟ್ ಬೇಕಾಗಿದ್ದವಾಗ ಅಲ್ಲಿ ಡಿಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಲೇಬೇಕು. ಇವಾಗ ಏನಾಗುತ್ತೆ, 4 ಇನ್ಪುಟ್ಸ್ ಅಲ್ಲಿ ಒಂದು ಇನ್ಪುಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳತ್ತೆ. ಆ ಒಂದು ಇನ್ಪುಟ್ ಅನ್ನ 4 ನಮ್ಗೆ ಏನಾದ್ರು ಮಾಡ್ಬೇಕಾದ್ರು ಡಿವೈಡ್ ಮಾಡಿ ಕೊಡ್ಬೇಕು. ಮತ್ತೆ ಔಟ್ಪುಟ್ ಆಸ್ ಇಟ್ ಈಸ್ ಒರಿಜಿನಲ್ ಏನಿದೆ ಅದನ್ನ ಔಟ್ಪುಟ್ ಅಲ್ಲಿ ಕೊಡ್ಬೇಕು. ಸೊ ದಾಟ್ಸ್ ವೈ ಏನು ಇದು ಡಿಮಲ್ಟಿಪ್ಲೆಕ್ಸರ್ ಅನ್ನೋದು ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಯಾವ ರೀತಿ ಅದನ್ನ ಡಿಸೈನ್ ಮಾಡಿದರೆ ಒನ್ ಕಾಮನ್ ಇನ್ಪುಟ್ ಲೈನ್ ಅನ್ನ ತಗೊಂಡು ಸೆವರಲ್ ಸಪರೇಟ್ ಔಟ್ಪುಟ್ ಲೈನ್ಸ್ ಗೆ ಕೊಡುತ್ತೆ. ಸೊ ದ ಡಾಟಾ ಡಿಸ್ಟ್ರಿಬ್ಯೂಟರ್ known more commonly as a demultiplexer. ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡ್ಬೇಕಾದ್ರೆ ಡಾಟಾ ಡಿಸ್ಟ್ರಿಬ್ಯೂಟರ್ ಅಥವಾ ನೀವು ಡಿಶ್ ಕನೆಕ್ಷನ್ಸ್ ಏನ್ ತಗೊಂತೀರಿ ಅದಾದ್ರೂ ಆಗಿರ್ಬಹುದು, ಹಾಗೂ ಡಾಟಾನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಮೇನ್ ಸಿಸ್ಟಮ್ ಆಗಿರ್ಬೋದು. ಸೊ ಇದನ್ನ ನಾವ್ ಏನ್ ಮಾಡ್ಬೋದು, ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಡಿಮಲ್ಟಿಪ್ಲೆಕ್ಸರ್ ಅನ್ಬೋದು ಅಥವಾ ಡಿಮಕ್ಸ್ ಅಂತ ಹೇಳಿ ಶಾರ್ಟ್ ಆಗಿ ನಾವು ಅದನ್ನ ಸ್ಪೆಲ್ ಮಾಡ್ತೀವಿ. ಸೊ ಇಟ್ ಈಸ್ ಜಸ್ಟ್ ಯಾವ ರೀತಿ ವರ್ಕ್ ಆಗತ್ತೆ ಅಂದ್ರೆ ಜಸ್ಟ್ ಅಪೋಸಿಟ್ ಟು ದ ಮಲ್ಟಿಪ್ಲೆಕ್ಸರ್. ಮಲ್ಟಿಪ್ಲೆಕ್ಸರ್ ಏನ್ ಕೆಲಸ ಮಾಡುತ್ತೆ ಅದಕ್ಕೆ ಅಪೋಸಿಟ್ ಅಲ್ಲಿ ಡಿಮಲ್ಟಿಪ್ಲೆಕ್ಸರ್ ಕೆಲಸ ಮಾಡುತ್ತೆ. ಯಾವ ರೀತಿ ನಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದವಾಗ ಎನ್ಕೋಡರ್ಗೆ ಅಪೋಸಿಟ್ ಅಲ್ಲಿ ಡಿಕೋಡರ್ ವರ್ಕ್ ಮಾಡುತ್ತೆ ಅಥವಾ ಡಿಕೋಡರ್ಗೆ ಅಪೋಸಿಟ್ ಅಲ್ಲಿ ಎನ್ಕೋಡರ್ ವರ್ಕ್ ಮಾಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಮಲ್ಟಿಪ್ಲೆಕ್ಸರ್ಗೆ ಡಿಮಲ್ಟಿಪ್ಲೆಕ್ಸರ್ ಅಪೋಸಿಟ್ ಅಲ್ಲಿ ವರ್ಕ್ ಮಾಡುತ್ತೆ. And the demultiplexer takes one single input data line and then switches it to any one of the number of individual output lines, one at a time. The demultiplexer converts a serial data signal at the input to a parallel data at its output lines. So ಏನ್ ಹೇಳ್ತಾ ಇದ್ದಾರೆ, ದ ಡಿಮಲ್ಟಿಪ್ಲೆಕ್ಸರ್ ಅನ್ನೋದು ಏನ್ ಮಾಡುತ್ತೆ, ಒಂದು ಸಿಂಗಲ್ ಇನ್ಪುಟ್ ಡಾಟಾ ಲೈನ್ ಅನ್ನ ತಕೊಂಡು ಅದನ್ನ ಏನ್ ಮಾಡುತ್ತೆ, ಮಲ್ಟಿಪಲ್ ಇರೋದಕ್ಕೆ ಯಾವ್ದಾದ್ರು ಒಂದಕ್ಕೆ ಅದನ್ನ ಸ್ವಿಚ್ ಮಾಡುತ್ತೆ ಔಟ್ಪುಟ್ ಲೈನ್ಸ್ ಅಲ್ಲಿ. ಸೊ ಒಂದ್ ಸತಿ ಅದನ್ನ ಸ್ವಿಚ್ ಮಾಡಿದ್ರೆ ಉಳಿದಿದ್ವೆಲ್ಲ 0 ಬರ್ತವೆ. ಅದು ಯಾವ ರೀತಿ ಅನ್ನೋದು ನೋಡೋಣ. ಆದ್ರೆ ನಮ್ಗೆ ಇದು ಯಾವ ರೀತಿ ಡಿಮಲ್ಟಿಪ್ಲೆಕ್ಸರ್ ಸೀರಿಯಲ್ ಅಲ್ಲಿ ಇನ್ಪುಟ್ ಅನ್ನ ತಗೊಂಡು ಪ್ಯಾರಲಲ್ ಅಲ್ಲಿ ನಮ್ಗೆ ಔಟ್ಪುಟ್ ಅನ್ನ ಕೊಡುತ್ತೆ. ವೇರಸ್ ಮಲ್ಟಿಪ್ಲೆಕ್ಸರ್ ಬಂದು ನಮ್ಗೆ ಪ್ಯಾರಲಲ್ ಅಲ್ಲಿ ಇನ್ಪುಟ್ ಅನ್ನ ತಗೊಂಡು ಸೀರಿಯಲ್ ಅಲ್ಲಿ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಇನ್ಪುಟ್ ಎಫ್ ಅನ್ನೋದು, ಇಲ್ಲಿ ಮಲ್ಟಿಪಲ್ ಔಟ್ಪುಟ್ಸ್ ಇದಾವೆ, 2 ಸೆಲೆಕ್ಟಬಲ್ ಕಂಟ್ರೋಲ್ಸ್ ಇದಾವೆ. ಸೊ ಈ ರೀತಿ ನಾವು ನೋಡೋದಾದ್ರೆ 0 0 ಇದ್ದವಾಗ ಎ ಸೆಲೆಕ್ಟ್ ಆಗತ್ತೆ, 0 1 ಇದ್ದಾಗ ಬಿ ಸೆಲೆಕ್ಟ್ ಆಗತ್ತೆ, 1 0 ಇದ್ದವಾಗ ಸಿ ಸೆಲೆಕ್ಟ್ ಆಗತ್ತೆ. ಐ ಮೀನ್ ಇನ್ಪುಟ್ ಏನ್ ಕೊಟ್ಟಿರ್ತೀವಿ ಅದು ಬಂದು ಸಿ ಔಟ್ಪುಟ್ ಗೆ ಕೊಡುತ್ತೆ. ಸೊ 1 1 ಇದ್ದಾಗ ಡಿ ಔಟ್ಪುಟ್ ಗೆ ಎಫ್ ಅಲ್ಲಿ ಏನ್ ಇನ್ಪುಟ್ ಸ್ಟೋರ್ ಆಗಿದೆ ಅದನ್ನ ಡಿ ಔಟ್ಪುಟ್ ಕೊಡುತ್ತೆ. ಸೊ ಆ ರೀತಿ ನಾವು ನೋಡಿದಾಗ ಟ್ರೂತ್ ಟೇಬಲ್ ಅಲ್ಲಿ ನಾವು ಯಾವ ರೀತಿ ಬರೀಬೇಕು ಅಂದ್ರೆ 0 0 ಇದ್ದವಾಗ 2 ಸೆಲೆಕ್ಟೇಬಲ್ ಲೈನ್ಸ್, 0 0 ಇದ್ದವಾಗ ಎಫ್ ಇನ್ಪುಟ್ ಎ ಅನ್ನ ಸೆಲೆಕ್ಟ್ ಮಾಡ್ಕೊಳತ್ತೆ, ಅದು ಹೈ ಆಗತ್ತೆ, ಉಳಿದಿದ್ವೆಲ್ಲ 0 ಆಗತ್ತೆ. ಸೊ ಈ ಪಾಯಿಂಟರ್ ಬಂದು, ಈ ಸೆಲೆಕ್ಟರ್ ಬಂದು ಯಾವ್ದನ್ನಾದ್ರೆ ಸೆಲೆಕ್ಟ್ ಮಾಡ್ಕೊಂತ ಇದೆ ಆ ಒಂದು ಔಟ್ಪುಟ್ ಮಾತ್ರ ಹೈ ಇರತ್ತೆ, ಉಳಿದಿರೋವೆಲ್ಲ ಲೋ ಇರ್ತವೆ. ಸೊ ನೆಕ್ಸ್ಟ್ ಈ ರೀತಿ ಒಂದು ಡಿಮಲ್ಟಿಪ್ಲೆಕ್ಸರ್ ಇದೆ ನೋಡ್ರಿ. S1 ಅಂಡ್ S0 ಅನ್ನೋವು, S0 ಅನ್ನೋದು LSB, S1 ಅನ್ನೋದು MSB ಬಿಟ್ಸ್. ಸೊ ಇವು ಬಂದು ನಮ್ಗೆ ಒಂದೇ ಒಂದು ಇನ್ಪುಟ್. ಇಲ್ಲಿ ನಾವು ಏನ್ ಮಾಡ್ತೀವಿ, ಫಸ್ಟಿಗೆ ಇಲ್ಲಿ ನಂಬರ್ ಆಫ್ ಇನ್ಪುಟ್ಸ್ ಇರ್ತಿದ್ದು, ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಔಟ್ಪುಟ್ ಕೊಡ್ತಿತ್ತು ಸೆಲೆಕ್ಟರ್ ಈ ಸೆಲೆಕ್ಟ್ ಕಂಟ್ರೋಲ್ ಲೈನ್ಸ್ ಮುಖಾಂತರ. ಬಟ್ ಇಲ್ಲಿ ಒಂದೇ ಇನ್ಪುಟ್ ಇದೆ, ಅದ್ರ ಮುಖಾಂತರ ನಾವು ಈ 4 ಔಟ್ಪುಟ್ಸ್ ಅಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ಸೆಲೆಕ್ಟ್ ಲೈನ್ಸ್ ಮುಖಾಂತರ. ಸೊ ಸರ್ಕ್ಯೂಟ್ ಬಂದು ಈ ರೀತಿ ಇರುತ್ತೆ. ಏನೇನು ಗೇಟ್ಸ್ ಇದಾವೆ ನೋಡ್ರಿ, ಇಲ್ಲಿ ನಾಟ್ ಗೇಟ್ಸ್ ಇದೆ ಅಂಡ್ ಗೇಟ್ಸ್ ಇದೆ. ಇಲ್ಲಿ ಡಿ ಅಂತ ಎಲ್ಲೆಲ್ಲಿ ಬಂದಿದೆ ಅದು ಮಾತ್ರ ಔಟ್ಪುಟ್ ಹೈ ಇರುತ್ತೆ. ಸೊ ಇಲ್ಲಿ 0 0 ಇದ್ದವಾಗ ಡಿ ನಾಟ್ ಏನಿದೆ ಔಟ್ಪುಟ್ ಅದು ಹೈ ಇರುತ್ತೆ, ಉಳಿದಿದ್ವೆಲ್ಲ 0 ಇರ್ತವೆ. ಅಂಡ್ ಡಿ 0 1 ಅಂತ ಇದ್ದವಾಗ ಏನು D1 ನಮ್ಗೆ ಹೈ ಇರುತ್ತೆ, ಉಳಿದಿದ್ವೆಲ್ಲ ನಮ್ಗೆ 0 ಇರ್ತವೆ. ಅಂಡ್ 1 0 ಇದ್ದವಾಗ ಏನಾಗತ್ತೆ, ನಮ್ಗೆ D2 ಹೈ ಇರುತ್ತೆ, ಉಳಿದಿದ್ವೆಲ್ಲ 0 ಇರ್ತವೆ. ಅಂಡ್ 1 1 ಇದ್ದವಾಗ ಲಾಸ್ಟ್ D3 ಇನ್ಪುಟ್ D3 ಔಟ್ಪುಟ್ ಏನಿದೆ
ಅದು ಹೈ ಇರುತ್ತೆ, ಉಳಿದಿದ್ವೆಲ್ಲ 0 ಇರ್ತವೆ. ಈ ರೀತಿ ಒಂದು ಟ್ರೂತ್ ಟೇಬಲ್ ಅನ್ನ ನಾವು ಬರ್ಕೋಬಹುದು. ಸೊ ನಾವು ನೋಡೋದಾದ್ರೆ ಮಲ್ಟಿಪ್ಲೆಕ್ಸರ್ಸ್ ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ, ಕಂಪ್ಯೂಟರ್ ಮೆಮೊರಿಯಲ್ಲಿ, ಟೆಲಿಫೋನ್ ನೆಟ್ವರ್ಕ್ ಅಲ್ಲಿ, ಹಾಗೂ ಟ್ರಾನ್ಸ್ಮಿಷನ್ ಫ್ರಮ್ ದ ಕಂಪ್ಯೂಟರ್ ಸಿಸ್ಟಮ್ ಆಫ್ ಅ ಸ್ಯಾಟಲೈಟ್ ಅಲ್ಲಿ. ಸೊ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಲ್ಲಿ, ಹಾಗೂ ಸೀರಿಯಲ್ ಟು ಪ್ಯಾರಲಲ್ ಕನ್ವರ್ಟರ್ಸ್ ಅಲ್ಲಿ, ಫೋಟೋ ಕ್ರೆಡಿಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಡಿಮಲ್ಟಿಪ್ಲೆಕ್ಸರಿನ ಏನು ಒಂದು ಯೂಸಸ್ ನೋಡೋದಾದ್ರೆ, ಬೇಸಿಕ್ ಎಕ್ಸಾಂಪಲ್ ನಾನು ಆಗ್ಲೇ ಕೊಟ್ಟಿದ್ದು ನಿಮ್ಗೆ. ಒಂದು ಡಾಟಾ ಡಿಸ್ಟ್ರಿಬ್ಯೂಟರ್ ಅನ್ನ ನಾವು ಡಿಮಲ್ಟಿಪ್ಲೆಕ್ಸರ್ಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು. ಇದನ್ನು ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಬೇರೆ ಸೀರಿಯಲ್ ಟು ಪ್ಯಾರಲಲ್ ಕನ್ವರ್ಟರ್ಸ್ ಆಗಿ ಯೂಸ್ ಮಾಡಬಹುದು. ಆಡಿಯೋ, ವಿಡಿಯೋ ಅಂಡ್ ಅದರ್ ಫಾರ್ಮ್ ಆಫ್ ಡಾಟಾ ಯೂಸಿಂಗ್ ಅ ಸಿಂಗಲ್ ಲೈನ್ ಆಫ್ ಟ್ರಾನ್ಸ್ಮಿಷನ್. ಯಾವ್ದಾದ್ರೆ ಒಂದೇ ಸಿಂಗಲ್ ಲೈನ್ ಆಫ್ ಟ್ರಾನ್ಸ್ಮಿಷನ್ ಅನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇರ್ತವೆ. ಅಲ್ಲಿ ಹೊರಗಡೆ ಹೋಗಿ ಅದರಿಂದ ಔಟ್ಪುಟ್ ಬಂದು ಆಡಿಯೋ ಬೇರೆ, ವಿಡಿಯೋ ಬೇರೆ, ಆ ರೀತಿ ನಾವು ಸಪರೇಟ್ ಮಾಡ್ಬೇಕಾಗಿದ್ದವಾಗ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ಒಂದು ಡಿಮಲ್ಟಿಪ್ಲೆಕ್ಸರ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಡಿಮಲ್ಟಿಪ್ಲೆಕ್ಸರ್ ಐಸಿಸ್. ಅದರಲ್ಲಿ ಫಸ್ಟ್ನೇದು ಬಂದು IC 74154. ಸೊ ನೋಡ್ರಿ, ಇಲ್ಲಿ 23 ಇಂದ ಹಿಡಿದು 18 ತನಕ ಇವೆಲ್ಲ 18 ಇಂದ ಹಿಡಿದು 23 ತನಕ ಇವು ಇನ್ಪುಟ್ಸ್ ಆಗಿರ್ತವೆ. ಬಂದು ನಮಗೆ 4:16 ಡಿಮಲ್ಟಿಪ್ಲೆಕ್ಸರ್ ಅಂತ ಹೇಳ್ಬೋದು. ಇದರಲ್ಲಿ 6 ಇನ್ಪುಟ್ಸ್ ಅಂಡ್ 2 ಸೆಲೆಕ್ಟರ್ಸ್, 4 ಇನ್ಪುಟ್ಸ್, 2 ಸೆಲೆಕ್ಟರ್ಸ್ ಮತ್ತೆ 16 ಔಟ್ಪುಟ್ಸ್ ಇರ್ತವೆ. ಸೊ ಈ ರೀತಿ ನಾವು ನೋಡಿದಾಗ ಔಟ್ಪುಟ್ಸ್ ಬಂದು ನೋಡ್ರಿ 15 ಪಿನ್ ನಂಬರ್ 0 ಇಂದ ಹಿಡಿದು ನಮಗೆ ಎಲ್ಲ 11 ಪಿನ್ ನಂಬರ್ 1 ಇಂದ ಹಿಡಿದು 15 ತನಕನೂ ಏನು 16 ಪಿನ್ಸ್ ಇದಾವೆ, ಅವು ಎಲ್ಲಾನು ನಮಗೆ ಔಟ್ಪುಟ್ಸ್. ಅಂಡ್ ಪಿನ್ ನಂಬರ್ 12 ಬಂದು ಗ್ರೌಂಡ್, ಪಿನ್ ನಂಬರ್ 24 ಬಂದು VCC. ಇದು ಬಂದು 24 ಪಿನ್ IC ಆಗಿರುತ್ತೆ. ಸೊ G1, G2 ಅಂಡ್ ಇಲ್ಲೆಲ್ಲೋ Z0 ಇರುತ್ತೆ ಇನ್ನೊಂದು. ಆ 3 ಬಂದು ಸೆಲೆಕ್ಟ್ ಲೈನ್ಸ್, ಕಂಟ್ರೋಲ್ ಲೈನ್ಸ್. ಅಂಡ್ ABCD ಏನಿದೆ ಇವು 4 ನಮಗೆ ಇನ್ಪುಟ್ ಲೈನ್ಸ್. ಸೊ ಈ ರೀತಿ ನಾವು ಈ ಒಂದು IC ಪಿನ್ ಔಟ್ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ನೋಡೋದಾದ್ರೆ ಡಿಮಲ್ಟಿಪ್ಲೆಕ್ಸರ್ IC 74138. ಸೊ ಇದು ಬಂದು 16 ಪಿನ್ ಡ್ವೆಲ್ ಇನ್ ಲೈನ್ ಪ್ಯಾಕೇಜ್ IC ಅಂಡ್ 3:8 ಮಲ್ಟಿಪ್ಲೆಕ್ಸರ್. ಇದು 3:8 ಮಲ್ಟಿಪ್ಲೆಕ್ಸರ್. ನೋಡ್ರಿ ಇಲ್ಲಿ ABC 1 2 3 ಪಿನ್ ನಂಬರ್ 1 2 3 ಸೆಲೆಕ್ಟ್ ಲೈನ್ಸ್ ಅಂಡ್ ಪಿನ್ ನಂಬರ್ 4 5 6 ಎನೇಬಲ್ ಪಿನ್ಸ್ ಅಂಡ್ ಪಿನ್ ನಂಬರ್ 7 ಔಟ್ಪುಟ್ ಅಂಡ್ ಪಿನ್ ನಂಬರ್ 8 ಬಂದು ಗ್ರೌಂಡ್. ಪಿನ್ ನಂಬರ್ 9 ಇಂದ ಹಿಡಿದು 15 ತನಕ 7 ಪಿನ್ಸ್ ಅಂಡ್ 8 ಪಿನ್ಸ್, ಟೋಟಲಿ ಔಟ್ಪುಟ್ ಪಿನ್ಸ್. ಪಿನ್ ನಂಬರ್ 16 ಬಂದು ನಮಗೆ VCC ಗ್ರೌಂಡ್ ಕನೆಕ್ಟ್ VCC ಪವರ್ ಸಪ್ಲೈ ಪ್ಲಸ್ 5 ವೋಲ್ಟ್ಸ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಫ್ಲಿಪ್ ಫ್ಲಾಪ್ಸ್ ಬಗ್ಗೆ ತಿಳಿಯೋಣ ಅಂಡ್ ಲ್ಯಾಚಸ್ ಬಗ್ಗೆ, ಫ್ಲಿಪ್ ಫ್ಲಾಪ್ಸ್ ಅಂದ್ರೆ ಏನು ಅನ್ನೋದನ್ನೆಲ್ಲ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಅಂಡ್ ಹಿಂದಿನ ವಿಡಿಯೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ನೀವು ನೋಡ್ಕೊಳ್ರಿ. ಕನೆಕ್ಟಿವಿಟಿ ಚೆನ್ನಾಗಾಗತ್ತೆ, ನಿಮಗೆ ಕಂಟಿನ್ಯೂ ಮಾಡೋದಕ್ಕೆ ಈಸಿ ಆಗತ್ತೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.